ಸಂಗಯ್ಯಪ್ಪನವರು ಇಂಚಗೇರಿ ಮಠದೊಳಗೆ ಸಪ್ತಾಹ ನಡೆದಿತ್ತು. ಹಿರೇಮಠದ ಸ್ವಾಮಿಗಳಾಗಿದ್ದರು. ಸಾವಳಗಿಯೊಳಗೆ ಮನಿ ಮನಿ ಕಂತಿ ಭಿಕ್ಷಾ ಮಾಡಿ ಮನಿಗೆ ಬರುವುದರೊಳಗ ದಲಿತರ ಕೇರಿಯೊಳಗೆ ಹಾದು ಬರುವಾಗ ಇಂಚಗೇರಿ ಸಪ್ತಾಹ ನಡೆದ ಎಲ್ಲರೂ ಹೋಗೋಣ ನಡ್ರಿ ಅಂತೇಳಿ ಭಕ್ತಾದಿಗಳಿಗೆ ಹೇಳಿದಾಗ ಎಲ್ಲ ಹೆಣ್ಮಕ್ಳು ತಾಯಂದ್ರು ಹಿರಿಯರಂತಾರ, ಯಪ್ಪ ನೀವೇನೋ ಸಪ್ತಾಹ ಕೇಳಾಕತ್ತೀರಿ, ಬರ್ಬೇಕಂತ ಭಾವ ಅದ, ಅದ್ರ ಮೈ ಮ್ಯಾಗ ಹರದ ಬಟ್ಟೆ ಅದಾವ, ಬಸ್ ಚಾರ್ಜ್ ಹೋಗ್ಲಿಕ್ಕೆ ಹಣ ಇಲ್ಲಪ್ಪ ನಮ್ಮ ಮತ್ತಿಕಂತಂದ್ರು. ಅವಾಗ ಸಂಗಯ್ಯಪ್ಪ ಅದ ವಿಚಾರದೊಳಗೆ ಮನೆಗೆ ಬರ್ತಾನ. ಮನಿ ಮುಂದೆ ಅವ್ರ ಅಣ್ಣ ನಿಲಯ ನಿಂತಿರ್ತಾರ. ಕಂತಿ ಭಿಕ್ಷಾ ಮಾಡಿರ್ತಕ್ಕಂಥ ಹಿಟ್ಟಿನ ಜೋಡಿ ಹೆಗಲಿಗಿರ್ತದ. ನಿಲಯನವ್ರು ಇಸ್ಕೊಂಡು 2 ಎಮ್ಮಿ ಕೈಯಾಗ ಕೊಡ್ತಾರ ಹಗ್ಗವನ್ನ. ಸಂಗಯ್ಯ ಇವೆರಡು ಎಮ್ಮಿ ಮೇಸ್ಕೊಂಡು ಬಾರೋ ಗುಡ್ಡದ ಕಡೆ ಹೋಗಿ ಅಂತ ಅವ್ರ ಕೈಯಾಗ ಕೊಡ್ತಾರ. ಅವಾಗ ಸಂಗಯ್ಯಪ್ಪ 2 ಎಮ್ಮಿ ಹಗ್ಗ ತಗೊಂಡು ಹಿಡ್ಕೊಂಡು 2 ಎಮ್ಮಿ ತಗೊಂಡ ಮೇಸ್ಲಿಕ್ ಹೋಗ್ಲಿಲ್ಲ. ತಲಿಯೊಳಗಿತ್ತಲ್ಲ ಇಂಚಗೇರಿ ಮಠ ಸಪ್ತಾಕ್ ಹೋಗ್ಬೇಕಂತ ಹೇಳಿ 2 ಎಮ್ಮಿ ಸಾವಳಗಿಂದ ಜಮಖಂಡಿ ಪ್ಯಾಟಿಗೆ ಹೊಡೆದ. ಜಮಖಂಡಿ ಪ್ಯಾಟಿ ಒಳಗೋಗಿ 2 ಎಮ್ಮಿ ಮಾರಾಟ ಮಾಡದ. ಬಂದಿರತಕ್ಕಂತ ಹಣದೊಳಗ ದೀನ ದಲಿತರ ಕೇರಿಯೊಳಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಹಿರಿಯರಿಗೆ ಬಟ್ಟೆ ತಗೊಂಡ ಎಲ್ಲ ಹಣವನ್ನ ಖರ್ಚು ಮಾಡಿ ಬಸ್ ಚಾರ್ಜ್ ಹಾಕೊಂಡು ಇಂಚಗೇರಿ ಮಠಕ್ಕೆ ಸಪ್ತಾಹವಾದ 3 ದಿನ. ಸಪ್ತಾಹ ಮುಗಿಸಿ 3 ದಿನ ಆದ ನಂತರ ಮನೆಗೆ ಬಂದ. ಮನೆಯೊಳಗೆ ಕೇಳ್ತಾರಲ್ಲ ಏನ್ ಹೇಳ್ಬೇಕು, ಗುರುವಿನ ಸಪ್ತಾಹ ಮಾಡಿ ಬಂದೀನಿ, ವಿಜೃಂಭಣೆ ಮಾಡಿ ಬಂದೀನಿ ಅಂತೇಳಿ ಆತ್ಮತೃಪ್ತಿ ಇತ್ತು, ಖುಷಿ ಇತ್ತು. ಮನೆಗೆ ಬಂದ. ನೀಲಯ್ಯನವ್ರು ಎಲ್ಲಿದಾವೋ ಸಂಗಯ್ಯ ಎಮ್ಮೆ ಅಂತಂದಾಗ ಸಂಗಯ್ಯಪ್ಪ ಹೇಳ್ತಾನ, ಏನಿಲ್ಲನ ಎಮ್ಮಿ ಮೇಸ್ಕೊಂತ ಗುಡ್ಡದ ಕಡೆ ಹೋಗಿದ್ದೆ, ಆ ಕಡೆ ಈ ಕಡೆ ನೋಡೋದ್ರೊಳಗೆ ಬೇರೆ ಹೊಲದ ಕಡೆ ಹೊಡಿಬೇಕು ಹುಡುಕ್ಯಾಡಬೇಕಂತ ಹೋಗ್ಬಿಡೋದು, ಎಲ್ಲೋ ಕಳೆದು ಹೋಗಿ ಅವ ಹುಡುಕ್ಯಾಡಿ ವಾಪಸ್ ಈಗ ಮನೆಗೆ ಬಂದೀನಿ ಅಂತ ಹೇಳ್ದವ. ಗುರುವಿಗಾಗಿ ಸಂಗಯ್ಯಪ್ಪ ಸುಳ್ಳು ಹೇಳಿದ, ಭಕ್ತಿಗಾಗಿ ಸುಳ್ಳು ಹೇಳಿದ್ದ. ಅವಾಗ ನೀಲಯ್ಯನವ್ರು ಎಲ್ಲೋ ಕಳೆದವಂತ ಸುಮ್ಮಿದ್ದು. 1 ವಾರ ಹೋಗಿತ್ತು. ಸಂಗಯ್ಯಪ್ಪ ಎಲ್ಲೋ ಹೊರಗೆ ಹೋಗಿದ್ದ. 2 ಎಮ್ಮಿ ಮನಿಯೊಳಗ ಕೊಟ್ಟಿಗೆಯೊಳಗೆ ಯಾವ ಎಮ್ಮಿ ಸಂಗಯ್ಯಪ್ಪ ಜಮಖಂಡಿಯೊಳಗ ಮಾರಾಟ ಮಾಡಿದ್ನಲ್ಲ ಆ 2 ಎಮ್ಮಿ ತಂದು ಯಾರೋ ಕೊಟ್ಟಿಗೆಯೊಳಗೆ ಕಟ್ಟಿ ಹೋಗಿದ್ದು. ಅವಾಗ ಸಂಗಯ್ಯಪ್ಪ ಮನಿಗೆ ಬಂದು 2 ಎಮ್ಮಿ ನೋಡಿ ಸಂಗಯ್ಯಪ್ಪಗೆ ಭಯ ಹುಟ್ಟುತ್ತದ. ನಾ ಎಲ್ಲಿ ಮಾರೀನಿ, ನಮ್ಮ ಅಣ್ಣಗ್ ಗೊತ್ತಾಗ್ಯದ, ಹೋಗಿ ರೊಕ್ಕ ಕಟ್ಟು ತಗೊಂಡು ಬಂದಾನ, ಇನ್ ನಮ್ಮ ಅಣ್ಣ ಹೊಡಿತಾನ ಬೈತಾನಂತ ಒಳಗೆ ಹೋಗಿ ಹೆಂಡತಿಯನ್ನ ಕೇಳ್ತಾನ ಸಂಗಯ್ಯಪ್ಪ. ಯಾರು ಕೊಟ್ರು ಎಮ್ಮಿ, ಯಾರು ತಂದು ಕಟ್ಟ್ಯಾರು ಅಂತಂದಾಗ ಸಂಗಯ್ಯಪ್ಪನ ಧರ್ಮ ಪತ್ನಿ ಹೇಳ್ತಾಳ ಭಾವಚಿತ್ರವನ್ನ ನೋಡಿ, ಅಲ್ಲೇನು ಫೋಟೋದೊಳಗೆ ಗುರುಲಿಂಗಜಂಗ ಮಹಾರಾಜರಂತದಾರಲ್ರಿ ಅವರ ಬಂದಿದ್ರು, ಬಂದ್ ಎಮ್ಮಿ ಕಟ್ಟಿ ಹೋಗ್ಯಾರಿ, ಸಂಗಯ್ಯಪ್ಪನ ಎಮ್ಮಿ ನಮ್ಮ ಹೊಲದಾಗ ಮೇಯಾಕತ್ತಿದ್ದು ಅಂತ ಹೇಳಿದ್ರು. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತದೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ.